ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ರೆ, ಅದು ಪ್ಯೂರ್ ಆಗಿದ್ರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಸಮಯಕ್ಕೆ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಈವ್ನಿಂಗ್ ಎನರ್ಜಿ ಇದೆ ಅಂತ ನೋಡೋದಾದರೆ, ಫಿನಾನ್ಷಿಯಲ್ ಸ್ಟ್ರಗಲ್. ಈ ವ್ಯಕ್ತಿ ಸ್ಟ್ರಗಲ್ ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ. ಹಾಗೆ ನೋಡಿದರೆ ಅವರ ಲೈಫ್ನಲ್ಲಿ ಫಿನಾನ್ಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರೆಷರ್ ಇರಬಹುದು. ಯಾವುದೋ ಒಂದು ಸಿಚುವೇಶನ್ ಇವರ ಲೈಫ್ನಲ್ಲಿ ನಡೀತಾ ಇರ್ಬೋದು. ಫೈನಾನ್ಷಿಯಲ್ ವಿಷಯದಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ನಡೀತಾ ಇರುವ ಹಾಗೆ ಇದೆ. ಅಂದರೆ ಯಾವುದಾದ್ರೂ ಒಂದು ಲಾಸ್ ಆಗ್ತಾ ಇರ್ಬೋದು, ಇಲ್ಲ ಯಾವುದೋ ಒಂದು ಸಿಚುವೇಶನ್ನಲ್ಲಿರ್ಬೋದು, ಅಥವಾ ಫೈನಾನ್ಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ನಡೀತಾ ಇರಬಹುದು. ಸೊ ಕೆಲವರ ವಿಷಯದಲ್ಲಿ ತುಂಬ ಚಾಲೆಂಜಸ್ ಇದೆ. ಈಗ ಅವರ ಅಟೆನ್ಷನ್ ನಿಮ್ಮ ಮೇಲೆ ಕಡಿಮೆ ಇದೆ. ಯಾಕೆಂದರೆ ಅವರ ಫೋಕಸ್ ಸಂಪೂರ್ಣವಾಗಿ ಪ್ರಾಬ್ಲಮ್ಸ್ ಮೇಲೆ ಇದೆ. ಮನೆಗೆ ಸಂಬಂಧಪಟ್ಟ ಯಾವುದೋ ವಿಷಯದಲ್ಲಿ ಇರ್ಬೋದು, ಯಾವುದೋ ಒಂದು ಸಿಚುವೇಶನ್ನಲ್ಲಿರ್ಬೋದು. ಹಾಗಾಗಿ ಅವರ ಸಂಪೂರ್ಣ ಫೋಕಸ್ ಈಗ ಬೇರೆ ವಿಷಯದ ಕಡೆ ಇದೆ, ಅಥವಾ ಅವರು ಅವರ ಪ್ರಾಬ್ಲಮ್ಸ್ಗಳ ಜೊತೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹಿಡನ್ ಲವ್ ಎನರ್ಜಿ. ನಿಮ್ಮ ಕಡೆಗೆ ಈಗ ಅಟೆನ್ಷನ್ ಇಲ್ಲ ಅಂತ ಹೇಳೋದ್ರಿಂದ ಲವ್ ಇಲ್ಲ ಅನ್ನೋ ಅರ್ಥ ಅಲ್ಲ. ಅವರ ಹಾರ್ಟ್ನಲ್ಲಿ ಇವತ್ತಿಗೂ ಪ್ರೀತಿ ಇದೆ. ಬ್ಯಾಕ್ ಆಫ್ ದ ಮೈಂಡ್ನಲ್ಲಿ ಇವತ್ತಿಗೂ ನೀವು ಮಾತ್ರ ಇದ್ದೀರಾ. ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅವರೊಳಗೆ ಹಾರ್ಟ್ಲೆಸ್ ಫೀಲಿಂಗ್ ಇದೆ. ಲೈಫ್ನಲ್ಲಿ ಲವ್ ಅನ್ನೋದೇ ಇಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಅವರನ್ನೇ ಸ್ಟಕ್ ಮಾಡ್ಕೊಂಡಿರುವಂತಹ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ಮಾತ್ರ ತುಂಬ ಫೀಲಿಂಗನ್ನು ಇಟ್ಕೊಂಡಿರುವ ಎನರ್ಜಿ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಅವರಿಗೆ ಈಗ ಈ ಲೈಫ್ ಈಗ ಹ್ಯಾಬಿಟ್ ಆಗಿಬಿಟ್ಟಿದೆ. ಹೀಗೇ ಬದುಕೋದು, ಹೀಗೇ ಇರೋದು ಅನ್ನೋ ಹ್ಯಾಬಿಟ್ ಬಂದಿದೆ. ಸೊ ಅದಕ್ಕಾಗಿ ಆ್ಯಕ್ಷನ್ ಕಾಣಿಸ್ತಾ ಇಲ್ಲ, ಯಾವುದೇ ಸ್ಟೆಪ್ ಕೂಡ ತಗೊಳ್ತಾ ಇಲ್ಲ. ಸೊ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಕಂಟ್ರೋಲ್, ಡಾಮಿನೇಟಿಂಗ್ ಬಿಹೇವಿಯರ್, ಟಾಕ್ಸಿಕ್ ಕನೆಕ್ಷನ್ ನಡೆದಿರ್ಬೋದು. ಕೆಲವರಿಗೆ ಇದು ನಿಜವಾಗಿಯೂ ಟಾಕ್ಸಿಕ್ ಕನೆಕ್ಷನ್ ಆಗಿರ್ಬೋದು. ಅವ್ರು ನಿಮ್ಮನ್ನು ಟ್ರೀಟ್ ಮಾಡಿದ ರೀತಿ ತುಂಬ ನೋವು ಕೊಟ್ಟಿರ್ಬೋದು. ಅದಕ್ಕಾಗಿ ನೀವು ಕೂಡ ತುಂಬ ಹರ್ಟ್ ಆಗಿರುವಂತಹ ಸಿಚುವೇಶನ್ನಿಂದ ಬಂದಿರಬಹುದು. ನೀವು ಕೂಡ ತುಂಬ ಫ್ರಸ್ಟ್ರೇಷನ್ನಲ್ಲಿದ್ದೀರಾ. ನೀವು ಡಿಸ್ಟರ್ಬ್ಡ್ ಆಗಿರುವ ಹಾಗೆ ಎನರ್ಜಿ ಇದೆ. ನಿಮ್ಮ ಎನರ್ಜಿಯಲ್ಲೂ ತುಂಬ ಟೈಮ್ನಿಂದ ವೆಯ್ಟ್ ಮಾಡ್ತಾ ಇರುವ ಫೀಲಿಂಗ್ ಇದೆ. ಯಾವುದೇ ರೆಸ್ಪಾನ್ಸ್ ಇಲ್ಲ, ಅವರ ಕಡೆಯಿಂದ ಯಾವುದೇ ಆ್ಯಕ್ಷನ್ ಇಲ್ಲ, ಏನೂ ನಡೀತಾ ಇಲ್ಲ. ಆದರೆ ಈಗ ಇಲ್ಲ ಅಂತ ಹೇಳೋದ್ರಿಂದ ಮುಂದೆ ಕೂಡ ಆಗೋದಿಲ್ಲ ಅನ್ನೋ ಅರ್ಥ ಅಲ್ಲ. ಈ ಸಿಚುವೇಶನ್ಗೆ ಈಗ ಅವರು ಕಂಫರ್ಟಬಲ್ ಆಗಿಬಿಟ್ಟಿದ್ದಾರೆ ಅಷ್ಟೇ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನಿಮ್ಮನ್ನು ಅವರು ಫರ್ಗೆಟ್ ಮಾಡಿದ್ದಾರೆ ಅಥವಾ ಮೂವ್ ಆನ್ ಆಗಿದ್ದಾರೆ ಅನ್ನೋ ಅರ್ಥ ಅಲ್ಲ. ಇವತ್ತಿಗೂ ಅವರ ಹಾರ್ಟ್ನಲ್ಲಿ ಅದೇ ಲವ್ ಎನರ್ಜಿ ಇದೆ, ಅದೇ ಫೀಲಿಂಗ್ ಇದೆ ಅಂತ ಎನರ್ಜಿಯಲ್ಲಿದೆ. ನಿಮಗೆ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ಅವರು ಅದನ್ನು ಶೋ ಮಾಡ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರು ಅವರ ಪ್ರಾಬ್ಲಮ್ಸ್ಗಳಲ್ಲೇ ಸಂಪೂರ್ಣ ಸಿಕ್ಕಾಕೊಂಡಿದ್ದಾರೆ, ಸ್ಟಕ್ ಆಗಿದ್ದಾರೆ. ಇಲ್ಲಿ ಯಾವುದೋ ಒಂದು ಸಿಚುವೇಶನ್ ಥರ್ಡ್ ಪಾರ್ಟಿ ರೀತಿ ಇರ್ಬೋದು, ಯಾವುದೋ ಒಂದು ಪ್ರಾಬ್ಲಮ್ ಅವರ ಲೈಫ್ನಲ್ಲಿರ್ಬೋದು. ಅದಕ್ಕಾಗಿ ಮೊದಲು ಎಲ್ಲವೂ ಸರಿಯಾಗಿದೆ ಅನಿಸಿದ್ರು ಈಗ ಅವರು ತುಂಬ ವರೀಡ್ ಆಗ್ತಾ ಇದ್ದಾರೆ. ಅವರ ಪಾಸ್ಟ್ ಆ್ಯಕ್ಷನ್ ಕಾರಣದಿಂದಲೇ ಅವರು ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿ
ಈಗ ಅದೇ ಡಿಸಿಷನ್ ಬಗ್ಗೆ ರಿಗ್ರೆಟ್ ಅನುಭವಿಸ್ತಾ ಇದ್ದಾರೆ, ಅಥವಾ ಯಾವುದೋ ಸಿಚುವೇಶನಲ್ಲಿ ಸಂಪೂರ್ಣ ಸಿಕ್ಕಾಕೊಂಡು ತುಂಬ ಡಿಸ್ಟರ್ಬ್ಡ್ ಆಗಿ ಕಾಣ್ತಾ ಇದ್ದಾರೆ. ಅವರ ಹಾರ್ಟ್ ಮತ್ತು ಮೈಂಡ್ನಲ್ಲಿ ಇವತ್ತಿಗೂ ನೀವು ಮಾತ್ರ ಇದ್ದೀರಾ. ನಿಮ್ಮ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಅವರ ಪ್ರೀತಿ ಅನ್ನೋದು ತುಂಬ ಡೀಪ್ ಆಗಿದೆ. ಇವತ್ತಿಗೂ ನೀವರ ಹಾರ್ಟ್ ಮತ್ತು ಮೈಂಡ್ನಲ್ಲಿ ನಿಮ್ಮದೇ ನೆನಪುಗಳು ಓಡಾಡ್ತಾ ಇದೆ. ಅವರು ನಿಮ್ಮನ್ನು ಫರ್ಗೆಟ್ ಮಾಡಿಲ್ಲ, ಕಂಪ್ಲೀಟಾಗಿ ಮೂವ್ ಆನ್ ಕೂಡ ಆಗಿಲ್ಲ. ಹೊರಗಿನಿಂದ ಮೂವ್ ಆನ್ ಆಗಿರುವ ಹಾಗೆ ಕಾಣಿಸ್ಬೋದು, ಆದರೆ ಇವತ್ತಿಗೂ ನೀವು ಅವರೊಳಗೆ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಇನ್ನು ಮುಂದೆ ಕೂಡ ನಿಮ್ಮನ್ನು ಅವರು ನೆನಪಿಸ್ಕೊಳ್ತಾರೆ ಅನ್ನೋ ಫೀಲಿಂಗ್ ಇರುವ ಎನರ್ಜಿ ಇದೆ. ಡೀಪ್ ಫೀಲಿಂಗ್ ಎನರ್ಜಿ. ನಿಮ್ಮ ಬಗ್ಗೆ ಅವರು ತುಂಬ ಎಮೋಷ್ನಲ್ ಆಗಿದ್ದಾರೆ, ತುಂಬ ಫೀಲಿಂಗ್ಸ್ ಇದೆ, ತುಂಬ ಎಮೋಷನ್ಸ್ ಇದೆ, ಲವ್ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ಅದನ್ನು ಶೋ ಮಾಡ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ, ಆದರೆ ಅವರೊಳಗಿನ ಫೀಲಿಂಗ್ಸ್ ತುಂಬ ಇಂಟೆನ್ಸ್ ಆಗಿದೆ. ಈಗ ಇನ್ನೂ ಕ್ಲಿಯರ್ ಆಗಿ ನೋಡೋದಾದರೆ, ಈ ವ್ಯಕ್ತಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಗೈಡೆನ್ಸ್ ತಗೊಳ್ತಾ ಇರ್ಬೋದು ಫ್ರೆಂಡ್ಸ್ಗಳ ಹತ್ರ ಅಥವಾ ಗೊತ್ತಿರುವವ್ರ ಹತ್ರ. ಈ ರಿಲೇಷನ್ಶಿಪ್ಪನ್ನು ಯಾವ ರೀತಿ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಬೇರೆ ಎಲ್ಲರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಆ ಕಂಪೇರ್ನಲ್ಲಿ ನೀವೇ ಬೆಸ್ಟ್ ಅನ್ನೋ ರಿಯಲೈಸೇಷನ್ ಅವರಿಗೆ ಆಗ್ತಾ ಇದೆ. ಆದರೆ ಆ ರಿಲೇಷನ್ಶಿಪ್ನಲ್ಲಿ ಇದ್ದಾಗ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಇಂಪಾರ್ಟೆನ್ಸ್ ಏನು, ನೀವು ಎಷ್ಟು ಸ್ಪೆಷಲ್ ಅನ್ನೋದು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಯಾವಾಗಲೂ ಅವರಿಗೆ ಬೆಸ್ಟ್ ಆಗಿದ್ರಿ, ಆದರೆ ಅವರು ನಿಮ್ಮೊಳಗೆ ಒಳ್ಳೆಯದನ್ನು ನೋಡುವ ಬದಲು ಕೇವಲ ತಪ್ಪುಗಳನ್ನು ಹುಡುಕ್ತಾ ಇದ್ರು. ನೀವು ಕೊಟ್ಟ ಪ್ರೀತಿಯನ್ನು ಬೇರೆ ಯಾರು ಅವರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಅವರು ನಿಮ್ಮನ್ನು ಕ್ವಶನ್ ಮಾಡ್ತಾಯಿದ್ರು, ನಿಮ್ಮ ಲವ್ ಮೇಲೆ ಡೌಟ್ ಮಾಡ್ತಾಯಿದ್ರು, ನಿಮ್ಮನ್ನು ಯಾವಾಗಲೂ ಬ್ಲೇಮ್ ಮಾಡ್ತಾ ಇರಬಹುದು. ನೀವು ನಿಮ್ಮ 100% ಕೊಟ್ಟಿದ್ದೀರಾ, ಆದರೆ ಅವರು ಅವರ ಕಡೆಯಿಂದ ಎಫರ್ಟ್ ಹಾಕಲಿಲ್ಲ. ಆಗ ಸಹಜವಾಗಿ ನಾರ್ಮಲ್ ಆಗಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಬಂದಿರಬಹುದು. ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಪ್ರೀತಿ ಮಾತ್ರ, ಅದನ್ನು ನೀವು ಕೊಡ್ತಾಯಿದ್ರಿ. ನಿಮಗೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕಿತ್ತು, ಆದರೆ ಅದು ನಿಮಗೆ ಸಿಗಲಿಲ್ಲ. ಅದಕ್ಕಾಗಿ ಈಗ ಈ ರಿಲೇಷನ್ಶಿಪ್ಪನ್ನು ಹೇಗೆ ಸರಿ ಮಾಡಬೇಕು, ಏನು ಮಾಡಬೇಕು ಅಂತ ಗೈಡೆನ್ಸ್ಗಾಗಿ ಹುಡುಕ್ತಾ ಇದ್ದಾರೆ. ಆ ಗೈಡೆನ್ಸ್ ಫ್ರೆಂಡ್ಸ್ ಹತ್ರದಿಂದ ಬರಬಹುದು, ಫ್ಯಾಮಿಲಿ ಮೆಂಬರ್ ಹತ್ರದಿಂದ ಬರಬಹುದು, ಯಾರಾದರೂ ಹಿರಿಯರಿಂದ ಇರ್ಬೋದು, ಅಥವಾ ಅವರಾಗೆ ಯೋಚನೆ ಮಾಡ್ತಾ ಇರ್ಬೋದು. ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸ್ಟ್ರೆಸ್ ಎನರ್ಜಿ. ಅವರ ಲೈಫ್ನಲ್ಲಿ ತುಂಬ ನೆಗೆಟಿವಿಟಿ ಇದೆ. ನೆಗೆಟಿವಿಟಿ ಸಿಚುವೇಶನ್ ಕಾರಣದಿಂದ ಬಂದಿರಬಹುದು. ನಿಮ್ಮ ಮೇಲೆ ಅವರಿಗೆ ಟ್ರಸ್ಟ್ ಇದೆ, ಆದರೆ ನಿಮ್ಮ ಟ್ರಸ್ಟನ್ನು ಮತ್ತೆ ಹೇಗೆ ಗೆಲ್ಲಬೇಕು ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಎಲ್ಲವೂ ಸರಿಯಾಗುತ್ತಾ ಇಲ್ವಾ ಅಂತ ತುಂಬ ಸ್ಟ್ರೆಸ್ನಲ್ಲಿದ್ದಾರೆ. ರಿಯಲೈಸೇಷನ್ ಎನರ್ಜಿ. ಮೊದಲು ಯಾರ ಮಾತನ್ನು ಕೇಳದ ವ್ಯಕ್ತಿ, ಯಾರ ಕಂಟ್ರೋಲ್ನಲ್ಲೂ ಇರದ ವ್ಯಕ್ತಿ ಇವತ್ತು ತುಂಬ ಡೌನ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಸಾಮಾನ್ಯವಾಗಿ ಯಾರ ಮಾತಿಗೂ ತಲೆ ಬಾಗುವವರಲ್ಲ, ಆದರೆ ಈಗ ಸಿಚುವೇಶನ್ ಸಂಪೂರ್ಣ ಬದಲಾಗಿದೆ. ಅವರು ಮಾಡ್ತಾ ಇರೋದು ಸರಿಯಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಅವರು ಫ್ರಸ್ಟ್ರೇಟೆಡ್ ಆಗಿದ್ದಾರೆ, ತುಂಬ ವರೀಡ್ ಆಗಿದ್ದಾರೆ. ಕಂಪ್ಲೀಟ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರುವ ಎನರ್ಜಿ ಕೂಡ ಇದೆ. ಬಟ್ ಫಿನಾನ್ಷಿಯಲಿ ಕೂಡ ತುಂಬ ಸ್ಟ್ರಗಲಲ್ಲಿರುವ ಎನರ್ಜಿ ಇದೆ. ಒಂದೇ ಟೈಮ್ನಲ್ಲಿ ತುಂಬ ಕೆಲಸಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಯಾರಾದರೂ ಟಯರ್ಡ್ ಆಗಿಬಿಡ್ತಾರೆ, ಅದೇ ರೀತಿಯ ಎನರ್ಜಿ ಇದೆ. ಬೇರೆಯವರೊಂದಿಗೆ ನಿಮ್ಮನ್ನು ಕಂಪೇರ್ ಮಾಡಿದಾಗ ನಿಮ್ಮ ನಿಜವಾದ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಇದೆ. ಒಂದು ಸಲ ಅವರಿಗೆ ನಿಮ್ಮೊಳಗೆ ಕೇವಲ ಕೊರತೆಗಳೇ ಕಾಣಿಸ್ತಾ ಇತ್ತು, ಆದರೆ ಇವತ್ತು ನಿಮ್ಮ ಒಳ್ಳೆತನ ಅವರಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಟ್ರಸ್ಟ್, ಸಕ್ಸಸ್ ಎನರ್ಜಿ. ಈಗ ಅವರು ನಿಮ್ಮ ಟ್ರಸ್ಟನ್ನು ಮತ್ತೆ ಗೆಲ್ಲಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಸಕ್ಸಸ್ ಕಡೆಗೆ ತಗೊಂಡು ಹೋಗಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ನಿಮ್ಮ ಮೇಲಿನ ಪ್ರೀತಿ ತುಂಬ ಡೀಪ್ ಆಗಿದೆ. ಅವರು ಅವರ ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ತುಂಬ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ. ಈ ರೀತಿಯ ಲೈಫ್ ಅವ್ರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಅವರ ಮನಸ್ಸಿನಲ್ಲಿ ತುಂಬ ಮಾತುಗಳಿದೆ, ಆದರೆ ಅವು ಮನಸ್ಸಿನಲ್ಲೇ ಉಳ್ಕೊಂಡಿದೆ. ನೆಗೆಟಿವ್ ಥಾಟ್ಗಳು ಬರ್ತಾ ಇರುತ್ತೆ. ಏನೂ ಆಗಲ್ಲ, ಈ ರಿಲೇಷನ್ಶಿಪ್ ಸರಿಯಾಗಲ್ಲ ಅಂತ ಕೂಡ ಕೆಲವೊಂದು ಸಲ ಯೋಚನೆ ಮಾಡ್ತಾರೆ. ತುಂಬ ವರೀಡ್ ಆಗಿದ್ದಾರೆ, ಆದರೂ ನಿಮ್ಮ ಮೇಲಿನ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಈ ರಿಲೇಷನ್ಶಿಪ್ಪನ್ನು ಸಕ್ಸಸ್ ಮಾಡಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಪಾಸಿಟಿವ್ ಗೈಡೆನ್ಸ್ ಎನರ್ಜಿ. ನೀವು ಅವರಿಗೆ ಪಾಸಿಟಿವ್ ಎನರ್ಜಿಯನ್ನು ಕಳಿಸ್ಬೋದು. ಈ ಟೈಮ್ನಲ್ಲಿ ಹೈ ವೈಬ್ರೇಷನ್ ಕಳಿಸ್ಬೋದು, ಲವ್ ವೈಬ್ರೇಷನನ್ನು ಕಳಿಸ್ಬೋದು. ಅವರಿಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು. ಯಾಕೆಂದರೆ ಈಗ ಅವರ ಸಿಚುವೇಶನ್ ಸ್ಟಕ್ ಆಗಿರುವ ಸಿಚುವೇಶನ್ನಲ್ಲಿದ್ದಾರೆ. ಈ ಎನರ್ಜಿಯಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಧೈರ್ಯ ಬೇಕಾಗಿದೆ. ಪಾಸಿಟಿವ್ ಎನರ್ಜಿ ಅವರೊಳಗೆ ಹೋಪ್ ತರಬಹುದು. ಅವೇರ್ನೆಸ್ ಎನರ್ಜಿ. ಈಗ ಅವರು ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಹಿಂದೆ ಯೋಚನೆ ಮಾಡದೆ ತೆಗೆದುಕೊಂಡ ಡಿಸಿಷನ್ಸ್ ಈಗ ಅವ್ರಿಗೆ ರಿಗ್ರೆಟ್ ಆಗ್ತಾ ಇದೆ. ನಿಮ್ಮಿಂದ ದೂರ ಹೋಗಿರೋದು, ಯಾವುದಾದ್ರೂ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಹೋಗಿರ್ಬೋದು, ಅದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮೆಚ್ಯೂರಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅನ್ನೋ ಯೋಚನೆ ಅವರದು. ಸೊ ಏನು ನಡೀತಾ ಇದೆ, ಏನು ಸರಿ ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಫ್ರಸ್ಟ್ರೇಷನ್ನಲ್ಲಿದ್ದಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ.
ಈಗ ಯಾರು ತಮ್ಮವರು ಯಾರು ಬೇರೆಯವರು ಅನ್ನೋದು ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಈ ಸಿಚುವೇಶನ್ ಅವರ ಕಣ್ಣು ತೆರೆಸಿದೆ ಅನ್ನೋ ಎನರ್ಜಿ ಇದೆ. ಇಮ್ಮೆಚ್ಯೂರಿಟಿ, ರಿಗ್ರೆಟ್ ಎನರ್ಜಿ. ಈ ಕನೆಕ್ಷನನ್ನು ಅವರು ಹಿಂದೆ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ನಿಮ್ಮ ಬಗ್ಗೆ ಸೀರಿಯಸ್ನೆಸ್ ತೋರಿಸ್ಲಿಲ್ಲ. ಈ ರಿಲೇಷನ್ಶಿಪ್ಪನ್ನು ನಿಜವಾಗ್ಲೂ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡಿದರೆ ಇವತ್ತು ನೀವು ಇಷ್ಟು ನೋವು ಅನುಭವಿಸ್ಬೇಕಾಗ್ತಿರ್ಲಿಲ್ಲ, ಅವರು ಇಷ್ಟು ಕಷ್ಟ ಅನುಭವಿಸ್ಬೇಕಾಗ್ತಿರ್ಲಿಲ್ಲ. ಅವರು ಲೈಫನ್ನು ಪ್ಲೇಫುಲ್ ರೀತಿಯಲ್ಲಿ ತಗೊಂಡಿದ್ರು. ನಡೀತಿದೆಯಲ್ಲ ನಡೀಲಿ ಅಷ್ಟೇ ಅನ್ನೋ ರೀತಿಯ ಎನರ್ಜಿ ಇತ್ತು. ರಿಲೇಷನ್ಶಿಪ್ ಬಗ್ಗೆ ಡೀಪಾಗಿ ಯೋಚನೆ ಮಾಡಲಿಲ್ಲ. ಅದಕ್ಕಾಗಿ ನಿಮ್ಮ ಕಣ್ಣೀರು, ನಿಮ್ಮ ನೋವು, ನಿಮ್ಮ ಬೇಸರ ಅವರಿಗೆ ಅಷ್ಟು ಇಂಪಾರ್ಟೆನ್ಸ್ ಅಂತ ಕಾಣಿಸ್ಲಿಲ್ಲ. ಯಾಕೆಂದರೆ ಅವರು ಸೀರಿಯಸ್ ಆಗೇ ಇರಲಿಲ್ಲ. ಒಬ್ಬ ವ್ಯಕ್ತಿ ನಿಜವಾಗ್ಲೂ ಸೀರಿಯಸ್ ಆಗಿದ್ದರೆ ನಮ್ಮ ನೋವು ಅವರಿಗೆ ಕಾಣಿಸುತ್ತೆ. ಆದರೆ ಇಲ್ಲಿ ಹಾಗಾಗಲಿಲ್ಲ. ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ಕರೇಜ್ ಬೇಕು. ಪ್ರಾಬ್ಲಮ್ಸ್ ಬಂದಾಗ ಬ್ಯಾಲೆನ್ಸ್ ಮಾಡಬೇಕು, ಅದಕ್ಕೂ ಕರೇಜ್ ಬೇಕು. ಆ ಕರೇಜ್ ಅವರೊಳಗೆ ಆಗ ಇರಲಿಲ್ಲ. ಅದಕ್ಕಾಗಿ ಎಲ್ಲವೂ ಮುಗಿದು ಹೋಗಿರ್ಬೋದು. ಆದರೆ ಈಗ ಎಲ್ಲವನ್ನ ಬಿಟ್ಟು, ಎಲ್ಲ ಅಡೆತಡೆ, ಸಿಚುವೇಶನ್ ಎಲ್ಲವನ್ನ ದಾಟಿ ನಿಮ್ಮ ಬಳಿಗೆ ಬರಬೇಕು ಅನ್ನೋ ಆಸೆ ಅವರೊಳಗೆ ಕಾಣಿಸ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಅವರೀಗ ಈ ಡಿಸ್ಟೆನ್ಸನ್ನು ಕೊನೆ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ನೀವು ಮಾತ್ರ ರಿಯೂನಿಯನ್ ಬಯಸ್ತಾ ಬಂದಿದ್ದೀರಾ, ನೀವು ಮಾತ್ರ ಡಿಸ್ಟೆನ್ಸ್ ಕಡಿಮೆ ಆಗಲಿ ಅಂತ ಬಯಸಿದ್ದೀರಾ. ಆದರೆ ಈಗ ಅವರಿಗೂ ಅದೇ ಆಸೆ ಇದೆ, ಅವರಿಗೂ ನಿಮ್ಮ ಹತ್ರ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅನ್ನೋ ಅರಿವು ಬಂದಿದೆ. ಹೊಸ ಬಿಗಿನಿಂಗ್ ಬೇಕು ಅಂತ ಅನ್ನಿಸ್ತಾ ಇದೆ. ಹೊಸ ರೀತಿಯಲ್ಲಿ ರಿಲೇಷನ್ಶಿಪ್ ಶುರು ಮಾಡಬೇಕು ಅನ್ನೋ ಆಸೆ ಇದೆ. ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ತುಂಬ ಕಾಲ ಮರೆ ಮಾಡಿಕೊಂಡಿದ್ರು. ತುಂಬ ಫ್ರಸ್ಟ್ರೇಷನ್ ಇತ್ತು, ತುಂಬ ಆ್ಯಂಗ್ಸೈಟಿ ಅನುಭವಿಸಿದ್ದಾರೆ, ತುಂಬ ಟಯರ್ಡ್ ಆಗಿದ್ದಾರೆ. ಆದರೆ ಈಗ ನಿಮ್ಮ ಜೊತೆ ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ ಬೇಕು ಅಂತ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ ಗ್ರೋ ಆಗಬೇಕು ಅಂತ ಅನ್ನಿಸ್ತಾ ಇದೆ. ರಿಗ್ರೆಟ್ ಥಿಂಕಿಂಗ್ ಎನರ್ಜಿ. ಈಗ ಅವರಿಗೆ ರಿಗ್ರೆಟ್ ಆಗ್ತಾ ಇದೆ. ಹಿಂದೆ ಅವರು ಮಾಡಿದ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಆದಾಗ ಮೊದಲು ಅವರು ತುಂಬ ಹ್ಯಾಪಿಯಾಗಿದ್ದರು, ಅವರ ಡಿಸಿಷನ್ಸ್ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ದರು. ಆದರೆ ಇವತ್ತು ಸಿಚುವೇಶನ್ ಬದಲಾಗಿದೆ. ಕೆಲವರಲ್ಲಿ ಫ್ಯಾಮಿಲಿ ಕಾರಣ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಕಾರಣ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು. ಈ ಎಲ್ಲ ಕಾರಣಗಳಿಂದ ಅವರು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಆದರೆ ಈಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ರೀತಿಯಲ್ಲಿ ಯಾವುದೂ ನಡೀತಾ ಇಲ್ಲ ಅನ್ನೋ ರಿಯಲೈಸೇಷನ್ ಬಂದಿದೆ. ಅವರಿಗೆ ಸಿಗಬೇಕು ಅಂದ್ಕೊಂಡಿರೋದು ಸಿಗ್ತಾ ಇಲ್ಲ. ಫ್ಯಾಮಿಲಿ ಇಶ್ಯೂಸ್ ಆಗಿರಲಿ, ಯಾವುದೇ ಪ್ರಾಬ್ಲಮ್ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ, ಇದೆಲ್ಲದರ ಮಧ್ಯೆ ಅವರು ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು. ಸೊ ಕಂಟಿನ್ಯೂಸ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಹೊಸ ಬಿಗಿನಿಂಗ್ ಬೇಕಾಗಿದೆ. ಅವರು ಸಿಕ್ಕಾಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಲೈಫ್ ಮುಂದೆ ಹೋಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬಂದಿದೆ. ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಮೈಂಡ್ನಲ್ಲಿ ಫಿಯರ್ ಮತ್ತು ಡೌಟ್ಸ್ ನಡೀತಾ ಇದೆ. ಆ್ಯಂಗರ್ ಆನ್ ಸೆಲ್ಫ್ ಎನರ್ಜಿ. ಈಗ ಅವರು ತುಂಬ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅನುಭವಿಸ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ನಡೀತಾ ಇರುವ ಎಲ್ಲ ವಿಷಯಗಳ ಬಗ್ಗೆ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಪಾಸ್ಟ್ ಆ್ಯಕ್ಷನ್ ಬಗ್ಗೆ ಅವರಿಗೆ ಕೋಪ ಬರ್ತಾ ಇದೆ. ವಿಶೇಷವಾಗಿ ಅವರು ನಿಮ್ಮನ್ನು ಟ್ರೀಟ್ ಮಾಡಿದ್ದು ಅದನ್ನು ನೆನೆದು ಅವರ ಮೇಲೆ ಅವರು ಕೋಪ ಪಡ್ತಾ ಇದ್ದಾರೆ. ನಿಮ್ಮ ಜೊತೆ ತಪ್ಪಾಗಿ ವರ್ತನೆ ಮಾಡಿದ್ದು ಅನ್ನೋ ಅರಿವು ಬಂದಿದೆ. ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ನೋವಿದೆ. ಅದಕ್ಕಾಗಿ ಅವರ ಮೇಲೆ ಬೇಸರ ಮಾಡ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಬೆಟರ್ ಮಾಡಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಕೂಡ ಇದೆ. ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಅವರು ಮಾಡಿದ ತಪ್ಪುಗಳ ಕಾರಣದಿಂದಲೇ ಇವತ್ತು ಈ ಸಿಚುವೇಶನ್ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ಎಫರ್ಟ್ಸ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪಾಸಿಟಿವ್ ಆಗಿ ಇರಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೂ ಬೆಟರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲವ್ವನ್ನು ಮತ್ತೆ ಪಡಿಬೇಕು ಅನ್ನೋ ಆಸೆ ಇದೆ. ನಿಮ್ಮ ಫೀಲಿಂಗ್ಸ್ ಮತ್ತೆ ಅವರ ಕಡೆ ಬರಲಿ ಅನ್ನೋ ಬಯಕೆ ಇದೆ. ನಿಮ್ಮ ಜೊತೆ ಅವರಿಗೆ ತುಂಬ ಡೀಪ್ ಆಗಿರುವ ಸೋಲ್ ಕನೆಕ್ಷನ್ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಸ್ಪೆಷಲ್ ಅನ್ನೋ ಅನುಭವ ಅವರ ಮನಸ್ಸಿಗೆ ಬರ್ತಾ ಇದೆ. ಮ್ಯೂಚುವಲ್ ಲವ್ ಎನರ್ಜಿ. ಇವತ್ತಿಗೂ ಲವ್ ಅನ್ನೋದು ಇದೆ. ಅದು ಕೇವಲ ಅವರ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ನಿಮ್ಮಿಬ್ಬರ ಮನಸ್ಸಿನಲ್ಲೂ ಒಬ್ಬರಿಗೆ ಒಬ್ಬರ ಮೇಲೆ ಪ್ರೀತಿ ಅನ್ನೋದಿದೆ. ತುಂಬ ಎಮೋಷನ್ಸ್ ಇದೆ, ತುಂಬ ಫೀಲಿಂಗ್ಸ್ ಇದೆ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ನಿಮ್ಮ ಮೇಲೆ ಅದೇ ಲವ್ ಇರುವ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಕಾಣಿಸದ ಬಾಂಡ್ ಇವತ್ತಿಗೂ ಅವ್ರಿಗೆ ಕಾಣಿಸ್ತಾ ಇದೆ. ಹೊರಗಿನಿಂದ ಅದು ಕಾಣಿಸ್ದೇ ಇರ್ಬೋದು, ನೀವಿಬ್ಬರು ಅದನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಆದರೆ ಆ ಕನೆಕ್ಷನ್ ಇನ್ನೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಒಬ್ಬರ ಫೀಲಿಂಗ್ಸನ್ನು ಮತ್ತೊಬ್ಬರು ಮನಸ್ಸಿನ ಒಳಗಡೆ ಮಿರರ್ ಮಾಡ್ತಾ ಇದ್ದೀರಾ. ಡ್ರೀಮ್ ರಿಯಲೈಸೇಷನ್ ಎನರ್ಜಿ. ಈಗ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ತುಂಬ ಪ್ಯೂರ್ ಹಾರ್ಟ್ ಇರುವ ಪರ್ಸನ್ ಅನ್ನೋ ಅರಿವು ಬಂದಿದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನೀವು ತುಂಬ ಒಳ್ಳೆಯ ಹೃದಯದವರು ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ.
ಮತ್ತೊಂದು ಸಲ ನಿಮ್ಮ ಪ್ರೀತಿ ಬೇಕು ಅನ್ನೋ ಆಸೆ ಇದೆ. ನಿಮ್ಮ ಬಗ್ಗೆ ಅವರ ದೃಷ್ಟಿಕೋನ ಬದಲಾಗ್ತಾ ಇದೆ. ಹಿಂದೆ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗಿರಲಿಲ್ಲ, ಆದರೆ ಈಗ ನೀವು ಎಷ್ಟು ಸ್ಪೆಷಲ್ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಸೊ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಶೋ ಮಾಡ್ತಾ ಇಲ್ಲ, ಆದರೆ ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಲವ್ ಅನ್ನೋದು ಕಾಣ್ತಾ ಇದೆ, ತುಂಬ ಎಮೋಷನ್ಸ್ ಇದೆ, ತುಂಬ ಫೀಲಿಂಗ್ಸ್ ಇದೆ. ಸೊ ಇದು ಇವತ್ತಿನ ಈ ಪರ್ಸನ್ನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.